ಪೊಲೀಸ್ ಜೀಪ್ ಡಿಕ್ಕಿಯಾಗಿ ಸ್ಕೂಟರ್ ಸವಾರನೊಬ್ಬ ಮೃತಪಟ್ಟಿರುವ ಘಟನೆ ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣದಲ್ಲಿ ನಡೆದಿದೆ. ನಿನ್ನೆ ಮಧ್ಯಾಹ್ನ 1 ಗಂಟೆಯ ಸುಮಾರಿಗೆ ಈ ಘಟನೆ ನಡೆದಿದ್ದು, ಮದ್ದೂರಿನ ನಿವಾಸಿ ಮಧು ಎಂಬಾತ ಮೃತಪಟ್ಟಿದ್ದಾನೆ. ರಸ್ತೆ ಕ್ರಾಸ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಮಧು ಸಂಚರಿಸ್ತಾ ಇದ್ದ ಆಕ್ಟಿವಾ ವಾಹನಕ್ಕೆ ಮದ್ದೂರು ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಭಾಕರ್ ಪ್ರಯಾಣಿಸ್ತಾ ಇದ್ದಂತಹ ಜೀಪ್ ಒಂದು ಡಿಕ್ಕಿ ಹೊಡೆದಿದೆ. ಪೇದೆ ನರಸಿಂಹಮೂರ್ತಿಯನ್ನವರು ಚಾಲನೆ ಮಾಡ್ತಾ ಇದ್ರು ಎನ್ನಲಾಗಿದೆ. ಬೆಂಗಳೂರು ಮೈಸೂರು ಹೆದ್ದಾರಿಯ ಮೌರ್ಯ ಡಾಬಾದ ಎಲ್ಐಸಿ ಕಚೇರಿ ಬಳಿ ಮಧು ರಸ್ತೆ ದಾಟ್ತಾ ಇದ್ರು. ಈ ವೇಳೆ ಬೆಂಗಳೂರು ಕಡೆಯಿಂದ ಮದ್ದೂರಿಗೆ ಬರ್ತಾ ಇದ್ದಂತಹ ಜೀಪ್ ಏಕಾಏಕಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಮಧು ಸ್ಕೂಟರ್ ಸಮೇತರಾಗಿ ಹಾರಿ ಬಿದ್ದಿದ್ದಾರೆ. ಇದರಿಂದಾಗಿ ಮಧು ತಲೆಗೆ ಗಂಭೀರವಾಗಿ ಪೆಟ್ಟು ಬಿದ್ದಿದ್ದು, ಆಗ 2,000 ಹಣ ಕೊಟ್ಟು ಇನ್ಸ್ಪೆಕ್ಟರ್ ಪ್ರಭಾಕರ್ ಆಂಬ್ಯುಲೆನ್ಸ್ ಮೂಲಕ ಗಾಯಾಳುವನ್ನ ಪೇದೆ ಜೊತೆಯಲ್ಲಿ ನಿಮಾನ್ಸ್ಗೆ ಕಳುಹಿಸಿಕೊಟ್ಟಿದ್ದಾರೆ. ಆದರೆ ಆಸ್ಪತ್ರೆಗೆ ಹೋಗೋ ಮಾರ್ಗ ಮಧ್ಯದಲ್ಲೇ ಮಧು ಸಾವಿಗೀಡಾಗಿದ್ದಾನೆ. ಸದ್ಯ ಅಪಘಾತದ ವಿಡಿಯೋ ವೈರಲ್ ಆಗಿದ್ದು, ಪೊಲೀಸರ ವರ್ತನೆಗೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಪೊಲೀಸ್ ಜೀಪ್ ಡಿಕ್ಕಿಯಾಗಿ ಸ್ಕೂಟರ್ ಸವಾರ ಮೃತಪಟ್ಟಿರುವಂತಹ ದಾರುಣ ಘಟನೆ. ಇದು ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣದಲ್ಲಿ ನಡೆದಿರುವಂತಹ ಭೀಕರ ಅಪಘಾತದ ದೃಶ್ಯ. ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುವಂತಹ ದೃಶ್ಯ ನಾವೀಗ ನೋಡ್ತಾ ಇದ್ದೀವಿ. ನಿನ್ನೆ ಮಧ್ಯಾಹ್ನ 1 ಗಂಟೆಯ ಸುಮಾರಿಗೆ ನಡೆದಂತಹ ಘಟನೆ ಇದು. ಮದ್ದೂರಿನ ನಿವಾಸಿ ಮಧು ಎಂಬಾತ ಮೃತಪಟ್ಟಿದ್ದಾನೆ. ರಸ್ತೆ ಕ್ರಾಸ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಮಧು ಸಂಚಾರ ಮಾಡ್ತಾ ಇದ್ದ ಆಕ್ಟಿವಾ ವಾಹನಕ್ಕೆ ಮದ್ದೂರು ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಭಾಕರ್ ಪ್ರಯಾಣಿಸ್ತಾ ಇದ್ದಂತಹ ಜೀಪ್ ಡಿಕ್ಕಿ ಹೊಡೆದಿದೆ. ಪೇದೆ ನರಸಿಂಹಮೂರ್ತಿಯನ್ನವರು ಜೀಪ್ ಅನ್ನ ಚಾಲನೆ ಮಾಡ್ತಾ ಇದ್ರಂತೆ. ಇನ್ನು ಬೆಂಗಳೂರು ಮೈಸೂರು ಹೆದ್ದಾರಿಯ ಮೌರ್ಯ ಡಾಬಾದ ಎಲ್ಐಸಿ ಕಚೇರಿ ಬಳಿ ಮಧು ರಸ್ತೆ ದಾಟ್ತಾ ಇದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಲಾಲಿಪಾಳ್ಯ. ಈ ಭೀಕರ ಅಪಘಾತದ ದೃಶ್ಯ ಈಗ ವೈರಲ್ ಆಗಿದೆ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಪೊಲೀಸರ ವರ್ತನೆಗೆ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ ಅಂತ. ಈ ಘಟನೆ ಆದ್ಮೇಲೆ ಪೊಲೀಸರು ಮತ್ತೇನಾದ್ರೂ ಅವರ ಕುಟುಂಬದವರನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡಿದ್ರ? ಆ ಮಧು ಅನ್ನೋರ ಹಿನ್ನೆಲೆ ಏನು? ಸುಕನ್ಯಾ, ನಿನ್ನೆ ಮಧ್ಯಾಹ್ನ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಬೆಂಗಳೂರು ಮೈಸೂರು ಹೆದ್ದಾರಿನಲ್ಲಿರ್ತಕ್ಕಂಥದ್ದು. ಅಂದ್ರೆ ಮದ್ದೂರಿನಲ್ಲಿ ಮೌರ್ಯ ಡಾಬಾ ಅಂತಿದೆ, ಅದರಲ್ಲಿ ಒಂದು ಸರ್ಕಲ್ ಇದೆ. ಏನ್ ಮದ್ದೂರು ಪಟ್ಟಣದ ನಿವಾಸಿ ಆಗಿರ್ತಕ್ಕಂಥವ್ರು ಇವರು ಮಧು ಅಂತ ಹೇಳಿ. ಇವರು ಹಾಲ್ನ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥವ್ರು. ಹಾಗಾಗಿನೇ ನಿನ್ನೆ ಮಧ್ಯಾಹ್ನ ಏನು ತಮ್ಮದೇ ಸ್ಕೂಟರ್ ನಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿ ಇರ್ತಕ್ಕಂಥ ಟೈಮ್ ನಲ್ಲಿ ಬೆಂಗಳೂರು ಕಡೆಯಿಂದ ಮೈಸೂರು ಕಡೆ ಅಂದ್ರೆ ಬೆಂಗಳೂರು ಕಡೆಯಿಂದ ತಮ್ಮ ಠಾಣೆಗೆ ಬರ್ತಾ ಇರ್ತಕ್ಕಂಥ ಟೈಮ್ ನಲ್ಲಿ ಈ ಪೊಲೀಸ್ನವರು ಈ ಒಂದು ಕೃತ್ಯ ನಡೆಸಿರ್ತಕ್ಕಂಥದ್ದು. ಅಂದ್ರೆ ಜೀಪ್ ಡಿಕ್ಕಿ ಹೊಡಿಸಿಗೇನೆ ಅವನು ಸಾಕಷ್ಟು ದೂರದಲ್ಲಿ ಹೋಗಿ ಬೀಳ್ತಾನೆ. ತಲೆಗೆ ತೀವ್ರವಾದ ಪೆಟ್ಟು ಬಿದ್ದಿರೋದ್ರಿಂದ ಒಂದು ಅಂದ್ರೆ ಪೊಲೀಸ್ನವರು ಜೀಪ್ ನಲ್ಲಿ ಇರ್ತಕ್ಕಂಥವ್ರು ಮದ್ದೂರು ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಭಾಕರ್ ಮತ್ತೆ ಚಾಲಕ ನರಸಿಂಹಮೂರ್ತಿ ಅಂತ ಹೇಳಿ ಅವರು ಚಾಲನೆ ಮಾಡ್ತಾ ಇರ್ತಾರೆ ಅಂತ ಹೇಳಿ ತಿಳಿದು ಬಂದಿದೆ. ಕೂಡಲೇ ಅವರು ತಮ್ಮದೇ 2,000 ರೂಪಾಯಿನಲ್ಲಿ ಆಂಬುಲೆನ್ಸ್ ಮಾಡಿ ಅವ್ರನ್ನ ಬೆಂಗಳೂರು ನಿಮಾನ್ಸ್ಗೆ ಕಳ್ಸಿಕೊಡ್ತಾರೆ. ಆದ್ರೆ ತೀವ್ರವಾದ ಪೆಟ್ಟು ಬಿದ್ದಿರೋದ್ರಿಂದ ಬೆಂಗಳೂರಿಗೆ ಹೋಗೋಷ್ಟೊಳಗಡೆನೆ ಮಧು ಮೃತಪಟ್ಟಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಮದ್ದೂರು ಠಾಣೆಯಲ್ಲಿ ಏನು ಆತ ಸ್ಕೂಟರ್ ಸವಾರ ಏನಿದ್ದಾನೆ ಮಧು ಕುಡಿದು ಚಾಲನೆ ಮಾಡ್ತಾ ಇದೆ ಅಂತ ಹೇಳಿ ಈಗ ಪ್ರಕರಣ ದಾಖಲಾಗಿದೆ. ಆದ್ರೆ ಈ ಒಂದು ಫುಟೇಜ್ ಇರ್ತಕ್ಕಂಥದ್ದು ಪೊಲೀಸ್ನವ್ರಿಗೂ ಕೂಡ ಗೊತ್ತಿರ್ಲಿಕ್ಕಿಲ್ಲ. ಈಗ ಇದು ಸಾಕಷ್ಟು ವೈರಲ್ ಆಗಿದೆ. ಮತ್ತೆ ಪೊಲೀಸ್ನವರು ವರ್ತನೆಗೆ ಸಾಕಷ್ಟು ಟೀಕೆನೂ ಕೂಡ ವ್ಯಕ್ತ ಆಗ್ತಾ ಇದೆ. ಧನ್ಯವಾದ ರವಿ.